ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ರವಿ ಮಡಿಕೇರಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ಯಾವುದೇ ರೀತಿಯ ವರ್ಕೌಟ್ ಆಗಿರ್ಬೋದು, ಜಿಮ್ ಆಗಿರ್ಬೋದು, ನಾನು ಇವತ್ತು ಹೋಗ್ತಾ ಇಲ್ಲ. ಇವತ್ತು ಕಂಪ್ಲೀಟಾಗಿ ಬಾಡಿಗೆ ರೆಸ್ಟ್ ಕೊಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ಕಂಪ್ಲೀಟ್ ಅನ್ನೋ ದಿನಚರಿನ ನಾನು ನಿಮಗೆ ತೋರಿಸ್ತೀನಿ. ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ತೊಗೊಳ್ತಿರೋದು 4 ಬ್ರೌನ್ ಬ್ರೆಡ್ ವಿತ್ ಪೀನಟ್ ಬಟರು, ಹಾಗೆ 3 ಎಗ್ಗು ಹಾಗೂ ಮಿಕ್ಸ್ಡ್ ಡ್ರೈ ಫ್ರೂಟ್ಸ್, ಹಾಗೆ 250 ml ಮಿಲ್ಕ್. ತಿಂಡಿ ಮಾಡಿಕೊಂಡು ಗಿಡಗಳಿಗೆಲ್ಲ ನೀರು ಹಾಕಿ ಬಟ್ಟೆ ಒಗೆದು ನಾನು ಹೊರಟೆ ಹೊರಗೆ. ಇವತ್ತು ಸಂಡೇ ಆಗಿರೋದ್ರಿಂದ ಮಡಿಕೇರಿಯ ಪೊಲೀಸ್ ಗ್ರೌಂಡಲ್ಲಿ ದಸರಾ ಕ್ರೀಡಾಕೂಟದ ಕ್ರಿಕೆಟ್ ಇವತ್ತು ನಡೀತಾ ಇದೆ. ಸೊ ಹೋಗಿ ಒಂದು ರೌಂಡ್ ಹಾಕೊಂಡು ಬರೋಣ, ಹೇಗೆ ಏನು ನಡೀತಾ ಇದೆ, ಯಾವ ಥರ ಏನು ಅಂತ ನೋಡ್ಕೊಂಡು ಬರೋಣ. ಸೊ ನಿಮಗೂ ತೋರಿಸ್ತೀನಿ ಕ್ರಿಕೆಟ್ ಹೇಗಾಗ್ತಾ ಇದೆ ಮಡಿಕೇರಿಯಲ್ಲಿ ಅಂತ. ಈ ಕ್ರಿಕೆಟ್ ಪಂದ್ಯಾವಳಿ ದಶಮಂಟಪಗಳ ಕ್ರಿಕೆಟ್ ಪಂದ್ಯಾವಳಿ ಆಗಿತ್ತು. ಅದರಲ್ಲಿ 10 ದಶಮಂಟಪಗಳು ಭಾಗಿಯಾಗಿದ್ದು, ಆ 10 ದಶಮಂಟಪಗಳಲ್ಲಿ ಫೈನಲ್ಗೆ ಪ್ರವೇಶ ಮಾಡಿದ್ದು ಭಗವತಿ ಮತ್ತು ಕೋದಂಡರಾಮ. ಇದರಲ್ಲಿ ಕೋದಂಡರಾಮ ವಿಜಯಶಾಲಿ ಆಯಿತು, ಹಾಗೆ ಭಗವತಿ ರನ್ನರ್ಸ್ ಆಯಿತು. ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ. ಯಾಕಂದರೆ ಅಲ್ಲಿ ನಾನು ನನ್ನಿಂದಲೇ ಇಳಿದು ಎಷ್ಟೋ ಜನ ಮಣ್ಣಾಗಿರೋದು ಕಾಣಿಸುತ್ತದೆ. ಹರೇ ಕೃಷ್ಣ.